ಶಿವಮೊಗ್ಗದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಅಭಿವೃದ್ಧಿ ಸಮನ್ವಯತೆ ಹಾಗೂ ಮೇಲ್ವಿಚಾರಣಾ ಸಮಿತಿ ಸಭೆ ನಡೆದಿದೆ. ಸಂಸದ ರಾಘವೇಂದ್ರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕಾನೂನು ಬಾಹಿರ ಚಟುವಟಿಕೆಯ ಬಗ್ಗೆ ಕೂಗು ಕೇಳಿಬಂದಿದೆ. ಎಸ್ಪಿ ಮಿಥುನ್ ಕುಮಾರ್ ಇದ್ದಾಗ ಯಾರು ಮಾತನಾಡದ ದಿಶಾ ಸದಸ್ಯರು ಹೊಸ ಎಸ್ಪಿ ನಿಖಿಲ್ ಅವರು ಬಂದ ವೇಳೆಯೇ ಧ್ವನಿ ಹೆಚ್ಚಾಗಿರುವುದು ಅಚ್ಚರಿ ಮೂಡಿಸಿದೆ. ದಿಶಾ ಸಭೆಯಲ್ಲಿದ್ದ ಎಸ್ಪಿ ನಿಖಿಲ್ ಕುಮಾರ್ ಕಾರ್ಯಕ್ರಮವೊಂದಕ್ಕೆ ಇದ್ದ ವೇಳೆಯಲ್ಲಿ ನಿಮ್ಮ ಬಳಿ ಸಾಕಷ್ಟು ಮಾತುಕತೆ ನಡೆದಿರುವುದು 2 ನಿಮಿಷ ಎಂದು ಹೇಳಿದ ಸಂಸದರು ಶಿಕಾರಿಪುರದಲ್ಲಿ ಓಸಿ ನಡೆಸಲು ಸಹಕರಿಸುವಂತೆ ಆಗ್ರಹಿಸಿ ಒಂದಷ್ಟು ಜನ ಬಂದಿದ್ರು. ಇವರನ್ನ ಹಿಡಿಸಿಕೊಡಲು ಸಹಾಯ ಮಾಡದ ಸಂಸದರು ಏಕಾಏಕಿ ನೂತನ ಎಸ್ಪಿ ಮುಂದೆ ಮಾತುಕತೆ ನಡೆಸಿರುವುದು ಅಚ್ಚರಿ ಮೂಡಿಸಿದೆ. ಇದಕ್ಕೆ ಪೂರಕದಂತೆ ಮಲ್ಲಿಕಾರ್ಜುನ ಹಕ್ರೆಯವರು ಸಾಗರದ ಹಳ್ಳಿಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡಲಾಗ್ತಿದೆ, ಇದಕ್ಕೆ ಸ್ಪಿರಿಟ್ ಸೇರಿಸಿ ಮಾರಾಟ ಮಾಡಲಾಗ್ತಿದೆ, ಹುಬ್ಬಳ್ಳಿಯಿಂದ ಬರ್ತಿದ್ದಾರೆ, ಇದಕ್ಕೆ ಅಧಿಕಾರದಲ್ಲಿ ಇದ್ದವರೇ ಸಹಕಾರ ನೀಡ್ತಿದ್ದೀರಿ ಎಂದು ಸಭೆಗೆ ಹೇಳಿ ಇವುಗಳಿಂದ ಜನ ಲಿವರ್ ಕಿಡ್ನಿ ಕಳೆದುಕೊಂಡಿರುವ ಉದಾಹರಣೆಗಳಿವೆ, ಇದನ್ನ ನಿಯಂತ್ರಿಸಬೇಕು ಎಂದು ದೂರಿದರು. ಸ್ವಾಗತವನ್ನು ಕೋರುತ್ತಾ ಈ ಸಭೆಯನ್ನು ನಡೆಸಿಕೊಡುವಂತೆ ಮಾನ್ಯ ಅಧ್ಯಕ್ಷರಲ್ಲಿ ಕೋರುತ್ತೇನೆ. ಎಲ್ರಿಗೂ ಗೌರವಿತ ಜಿಲ್ಲಾ ಮಟ್ಟದ ಎಲ್ಲ ಗೌರವಿತ ಅಧಿಕಾರಿಗಳೇ, ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಸೊ ಅದರ ಸ್ಪಷ್ಟವಾಗಿ ತಮ್ಮ ಗಮನಕ್ಕೂ ಕೂಡ ಬಂದಿದೆ. ಜಿಲ್ಲೆಯ ಟೆಲಿಮೆಟ್ರಿಕ್ ಮಳೆ ಮಾಪನ ಕೇಂದ್ರಗಳು ಒಂದು ವಿಶೇಷವಾದಂತಹ ಒಂದು ವಿಚಾರಗಳು ಚರ್ಚೆ ಆಗಿದೆ ಸರ್. ಇಲ್ಲಿ ವೆದರ್ ಬೇಸ್ಡ್ ಇನ್ಶೂರೆನ್ಸ್ ಆ ವಿಚಾರ, ಅದರಲ್ಲೂ ವಿಶೇಷವಾಗಿ ಟೆಲಿಮೆಟ್ರಿಕ್ ವೆದರ್ ಸ್ಟೇಷನ್ಸ್ ಗಳಿವೆ. ಈ ವೆದರ್ ಬೇಸ್ಡ್ ಇನ್ಶೂರೆನ್ಸ್ ಅನ್ನ ಅನೌನ್ಸ್ಮೆಂಟ್ ಮಾಡಿದ್ರು. ಸೊ ಅದ್ರ ಪ್ರಕಾರ ಒಂದು ಜಿಲ್ಲಾಧಿಕಾರಿ ಇದನ್ನ ನೀವು ಕೊಟ್ಟಂತ ವರದಿ ಸರ್. ಇದೇ ತರ ತ್ಯಾಗರ್ತಿ, ಹೆಗ್ಗೋಡು, ತುಮ್ರಿ, ಚಿನ್ಗೋಂಡು, ಕಲ್ಮನೆ, ಆವಿನಹಳ್ಳಿ ಪೂರ್ತಿ ಈ ತರ 17 ಗ್ರಾಮ ಅಂದ್ರೆ ಟೋಟಲ್ TRG ಸ್ಟೇಷನ್ ಕೌಂಟ್ ಅಂದ್ರೆ 250 112 ಏನು ವರ್ಕ್ ಮಾಡ್ತಾ ಇರೋದು. Percentage of working station 19, so the percentage 45%. So ಇದರ ಪ್ರಕಾರ ಟೋಟಲ್ ಪರ್ಸೆಂಟೇಜ್ ಲೆಕ್ಕದಲ್ಲಿ ವರದಿಯನ್ನ ಕೊಟ್ಟಿದ್ದಾರೆ. ಸೊ ಇದರ ಸ್ಪಷ್ಟವಾಗಿ ಹೇಳಿದ್ದಾರೆ ನ್ಯೂನತೆಗಳು, ಅದಕ್ಕೆ ಬ್ಯಾಕಪ್ ಸ್ಟೇಷನ್ ತ್ಯಾಗರ್ತಿ, ಅಕಸ್ಮಾತ್ ಅಲ್ಲಿ ಸರಿ ಇಲ್ಲ ಅಂದ್ರೆ ನೆಕ್ಸ್ಟ್ ಬ್ಯಾಕಪ್ ಸ್ಟೇಷನ್ ಸಾಗರಕ್ಕೆ ಹೋಗ್ಬೇಕು ಅಂತ ಹೇಳ್ತಾರೆ. ಅದು ಸರಿ ಇಲ್ಲ ಅಂದ್ರೆ ನೆಕ್ಸ್ಟ್ ಬ್ಯಾಕಪ್ ಸ್ಟೇಷನ್ ಪಂಚಾಯತಿಗೆ, ವೆದರ್ ಸ್ಟೇಷನ್ ನೇಮು ಅನಂತಪುರ, ಬ್ಯಾಕಪ್ ಸ್ಟೇಷನ್ ತ್ಯಾಗರ್ತಿ ತಗೊಬೇಕು ಅಂತಿತ್ತು, ಸರಿ ಇಲ್ಲ. ಸೊ ಅದು ಸರಿ ಇಲ್ಲ. ಇಲ್ಲಿ ನಂತರ ಮಾತನಾಡಿದ ದಿಶಾ ಸಮಿತಿ ಸದಸ್ಯರಾದ ಕುಸುಮಾ ಎಂಬುವರು ಮಾತನಾಡಿ, ಆಗುಂಬೆ ಭಾಗದಲ್ಲಿ ಶಾಲಾ ಮಕ್ಕಳಿಂದ ಮದ್ಯ ತರಿಸುವ ವ್ಯವಸ್ಥೆ ಇದೆ, ಇಸ್ಪಿಟ್ಗಳನ್ನ ಕದ್ದು ಮುಚ್ಚಿ ಆಡ್ತಾರೆ, ಇವುಗಳ ನಿಯಂತ್ರಿಸುವಂತೆ ಕೋರಿದ್ರು. ಬಿಜೆಪಿ ಸರ್ಕಾರವಿದ್ದಾಗಲೇ ಅಕ್ರಮ ಮರಳು, ಅಕ್ರಮ ಓಸಿ, ಇಸ್ಪೀಟು, ದಿನಸಿ ಅಂಗಡಿಯಲ್ಲೂ ಮದ್ಯ ಮಾರಾಟ ಅವ್ಯವಹತವಾಗಿತ್ತು. ಆ ವೇಳೆ ತಡೆಯದ ಈ ಎಲ್ಲಾ ನಾಯಕರು ಮಿಥುನ್ ಕುಮಾರ್ ಎಸ್ಪಿ ಆಗಿದ್ದಾಗ ಭೇಟಿ ಮಾಡಿ ಮಾತನಾಡದ ಈ ನಾಯಕರು ನೂತನ ಎಸ್ಪಿ ಆಗಿ ಬಂದ ನಿಖಿಲ್ ಅವರನ್ನ ಹಿಡಿದಿಟ್ಟುಕೊಂಡು ಪುಂಖಾನುಪುಂಖವಾಗಿ ಮಾತನಾಡ್ತಿರುವುದು ಅಚ್ಚರಿ ಮೂಡಿಸಿದೆ. Something?